ಸೊ ಡಿಕೆ ಶಿವಕುಮಾರ್ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಈಗ ಸಿಬಿಐ ತೂಗುಗತಿಯಿಂದ ಸಿದ್ದರಾಮಯ್ಯ ಪಾರಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ಗೊತ್ತಿಲ್ಲಪ್ಪ ಯಾಕೆ ಸಿಬಿಐ ಕೊಡ್ತಾರೆ. ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದು ಏಜೆನ್ಸಿ ಆಗಲೇ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದೆ, ಅದಾದಮೇಲೆ ಇಡಿನೂ ಮಾಡಿದೆ. ಇನ್ನೊಂದು ಮೂರನೇ ಏಜೆನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ? ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ. ಬೇಕಾದಷ್ಟು ಜಡ್ಜ್ಮೆಂಟ್ಗಳಿದೆ. ನಾನು ಅದಕ್ಕೋಸ್ಕರ ಬಡದಾಡ್ತಾ ಇದ್ದೀನಿ. ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ್ದು ಸರಿ ಇಲ್ಲ ಅಂತೇಳಿ ನಾನು ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲೂ ಕೇಸ್ ಹಾಕಿದ್ದೀನಿ. ಓನ್ಲಿ ಒನ್ ಏಜೆನ್ಸಿ ಮಾಡ್ಬೋದು, ಡ್ಯುಯಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೀನಿ. ನನಗಿರೋ ಅನುಭವ, ನಾನೇನಂತ ಲಾಯರ್ ಅಲ್ಲ, ನಾನೇನು ಜಡ್ಜ್ ಅಲ್ಲ. ನನಗೆ ಗೊತ್ತಿರೋವಂಥದ್ದು ನಾನೊಬ್ಬ ಆರೋಪ ಸ್ಥಾನದಲ್ಲಿ ಇದ್ಕೊಂಡು ನಾನು ನ್ಯಾಯಾಲಯದಲ್ಲಿ. ಸೊ ಡಿಕೆ ಶಿವಕುಮಾರ್ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಈಗ ಸಿಬಿಐ ತೂಗುಗತಿಯಿಂದ ಸಿದ್ದರಾಮಯ್ಯ ಪಾರಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ಗೊತ್ತಿಲ್ಲಪ್ಪ ಯಾಕೆ ಸಿಬಿಐ ಕೊಡ್ತಾರೆ. ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದು ಏಜೆನ್ಸಿ ಆಗಲೇ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದೆ, ಅದಾದಮೇಲೆ ಇಡಿನೂ ಮಾಡಿದೆ. ಇನ್ನೊಂದು ಮೂರನೇ ಏಜೆನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ? ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ. ಬೇಕಾದಷ್ಟು ಜಡ್ಜ್ಮೆಂಟ್ಗಳಿದೆ. ನಾನು ಅದಕ್ಕೋಸ್ಕರ ಬಡದಾಡ್ತಾ ಇದ್ದೀನಿ. ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ್ದು ಸರಿ ಇಲ್ಲ ಅಂತೇಳಿ ನಾನು ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲೂ ಕೇಸ್ ಹಾಕಿದ್ದೀನಿ. ಓನ್ಲಿ ಒನ್ ಏಜೆನ್ಸಿ ಮಾಡ್ಬೋದು, ಡ್ಯುಯಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೀನಿ. ನನಗಿರೋ ಅನುಭವ, ನಾನೇನಂತ ಲಾಯರ್ ಅಲ್ಲ, ನಾನೇನು ಜಡ್ಜ್ ಅಲ್ಲ. ನನಗೆ ಗೊತ್ತಿರೋವಂಥದ್ದು ನಾನೊಬ್ಬ ಆರೋಪ ಸ್ಥಾನದಲ್ಲಿ ಇದ್ಕೊಂಡು ನಾನು ನ್ಯಾಯಾಲಯದಲ್ಲಿ. ಸೊ ಡಿಕೆ ಶಿವಕುಮಾರ್ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಈಗ ಸಿಬಿಐ ತೂಗುಗತಿಯಿಂದ ಸಿದ್ದರಾಮಯ್ಯ ಪಾರಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ಗೊತ್ತಿಲ್ಲಪ್ಪ ಯಾಕೆ ಸಿಬಿಐ ಕೊಡ್ತಾರೆ. ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದು ಏಜೆನ್ಸಿ ಆಗಲೇ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದೆ, ಅದಾದಮೇಲೆ ಇಡಿನೂ ಮಾಡಿದೆ. ಇನ್ನೊಂದು ಮೂರನೇ ಏಜೆನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ? ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ. ಬೇಕಾದಷ್ಟು ಜಡ್ಜ್ಮೆಂಟ್ಗಳಿದೆ. ನಾನು ಅದಕ್ಕೋಸ್ಕರ ಬಡದಾಡ್ತಾ ಇದ್ದೀನಿ. ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ್ದು ಸರಿ ಇಲ್ಲ ಅಂತೇಳಿ ನಾನು ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲೂ ಕೇಸ್ ಹಾಕಿದ್ದೀನಿ. ಓನ್ಲಿ ಒನ್ ಏಜೆನ್ಸಿ ಮಾಡ್ಬೋದು, ಡ್ಯುಯಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೀನಿ. ನನಗಿರೋ ಅನುಭವ, ನಾನೇನಂತ ಲಾಯರ್ ಅಲ್ಲ, ನಾನೇನು ಜಡ್ಜ್ ಅಲ್ಲ. ನನಗೆ ಗೊತ್ತಿರೋವಂಥದ್ದು ನಾನೊಬ್ಬ ಆರೋಪ ಸ್ಥಾನದಲ್ಲಿ ಇದ್ಕೊಂಡು ನಾನು ನ್ಯಾಯಾಲಯದಲ್ಲಿ. ವೀಕ್ಷಕರೇ, ವಾಟ್ ಅ ಡೇ ಟುಡೇ. ಹಾಲಿ ಮಾಜಿ ಸಿಎಂಗಳು ಇಬ್ಬರಿಗೂ ಕೂಡ ಬಿಗ್ ರಿಲೀಫ್. ಸೊ ಬ್ರೇಕಿಂಗ್ ಅಪ್ಡೇಟ್ ನೋಡ್ತಾ ಇದ್ದೀರಾ. ಇಬ್ಬರು ಮುಖ್ಯಮಂತ್ರಿಗಳಿಗೆ ಬಿಗ್ ರಿಲೀಫ್. ಹಾಲಿ ಮಾಜಿ ಸಿಎಂಗಳಿಗೆ ಇವತ್ತು ಗುಡ್ ನ್ಯೂಸ್. ಸಿಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಸಿಎಂ ಬಿಎಸ್ವೈ ಇಬ್ಬರಿಗೂ ಕೂಡ ಶುಭ ಶುಕ್ರವಾರ. ಸಿಬಿಐ ತನಿಖೆಯ ಕುಣಿಕೆಯಿಂದ ಸಿದ್ದರಾಮಯ್ಯ ಪಾರಾಗಿದ್ದಾರೆ. ಮೂಡಾ ಸಿಬಿಐ ತನಿಖೆಗೆ ಕೋರಿದಂತಹ ಅರ್ಜಿಯನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠ ವಜಾಗೊಳಿಸಿದೆ. ಮತ್ತೊಂದು ಕಡೆ ಪಾಕ್ಸೋ ಕೇಸ್ನಲ್ಲಿ ಬಿಎಸ್ವೈ ನಿರಾಳರಾಗಿದ್ದಾರೆ. ಸದ್ಯ ಬಂಧನದಿಂದ ಯಡಿಯೂರಪ್ಪ ಬಚಾವಾಗಿದ್ದಾರೆ. ಧಾರವಾಡ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಲಿ ಮಾಜಿ ಸಿಎಂ ಇಬ್ಬರಿಗೂ ಕೂಡ ಇವತ್ತು ಶುಭ ಶುಕ್ರವಾರ, ಇಬ್ಬರಿಗೂ ಸಿಹಿ ಶುಕ್ರವಾರ ನೋಡ್ತಾ ಇದ್ದೀವಿ. ಒಂದು ಕಡೆ ಸಿದ್ದರಾಮಯ್ಯ ರಿಲೀಫ್, ಮತ್ತೊಂದು ಕಡೆ ಬಿಎಸ್ವೈ ನಿರಾಳ. ಬಹಳ ಇಂಪಾರ್ಟೆಂಟ್ ಆದಂತ ಕೇಸ್, ಇಬ್ಬರಿಗೂ ಕೂಡ ಬಹಳ ಕ್ರೂಷಿಯಲ್ ಆಗಿರ್ತಕ್ಕಂಥ ಒಂದು ಕೇಸ್. ಸಾಕಷ್ಟು ಕುತೂಹಲ ಇತ್ತು. ಎರಡು ಕೇಸ್ನಲ್ಲಿ ಏನಾಗುತ್ತೆ ಅನ್ನುವಂತ ಕುತೂಹಲ ಇತ್ತು.
ಹಾಗಾಗಿ ಇಬ್ಬರಿಗೂ ಕೂಡ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. BSYಗೆ ಪೋಕ್ಸೋ ಕೇಸ್ ಈ ವಯಸ್ಸಲ್ಲಿ ಎಂಥ ಕೇಸಪ್ಪ, ಅವರು ಮನೆಯಲ್ಲಿ ರೆಸ್ಟ್ ಮಾಡಬೇಕಾಗಿರುವಂತಹ, ವಿಶ್ರಾಂತಿ ತಗೊಳ್ಬೇಕಾಗಿರುವಂತಹ ಈ ಒಂದು ಸಂದರ್ಭದಲ್ಲಿ BSY ವಿರುದ್ಧ ಇಂಥದ್ದೊಂದು ಕೇಸ್ ಬಿತ್ತ ಅಂತ ಜನ ಮಾತನಾಡ್ಕೋತಾ ಇದ್ರು. ಈಗ ಪೋಕ್ಸೋ ಕೇಸ್ನಲ್ಲಿ BSY ನಿರಾಳರಾಗಿದ್ದಾರೆ. ಹಾಗೇನೆ ಸಿದ್ದರಾಮಯ್ಯ ಅವರ ಮೂಡಾ ಕೇಸನ್ನ CBI ತನಿಖೆಗೆ ಕೊಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯ ಕೂಡ ನಿರಾಳರಾಗಿದ್ದಾರೆ. ಹೈಕೋರ್ಟ್ನ ಏಕಸದಸ್ಯ ಪೀಠ ಕೊಟ್ಟಿರ್ತಕ್ಕಂಥ ತೀರ್ಪೇನು ಅಂತಂದ್ರೆ ಅದನ್ನ CBIಗೆ ಕೊಡಬೇಕಾಗಿಲ್ಲ ಅಂತ. ಮೋಸ್ಟ್ ಪ್ರಾಬಬ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಲ್ರೆಡಿ ತನಿಖೆಯನ್ನ ಮಾಡ್ತಾ ಇದೆ. ಒಂದು ಸೆಂಟ್ರಲ್ ಏಜೆನ್ಸಿ ಆಲ್ರೆಡಿ ತನಿಖೆಯನ್ನ ಮಾಡ್ತಾ ಇದೆ, ಮತ್ತೊಂದು ಕಡೆ ಲೋಕಾಯುಕ್ತ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಹಾಗಾಗಿ CBI ತೂಗುಗತಿಯಿಂದ ಸಿದ್ದರಾಮಯ್ಯ ಪಾರಾಗಿ ನಿರಾಳರಾಗಿದ್ದಾರೆ. ನಮ್ಮ ಅರ್ಜಿ ವಜಾ ಆಗಿದೆ ಅಂತ ತಿಳಿದು ಬಂದಿದೆ. ಸೊ ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇದರಿಂದ ವಿಚಲಿತನಾಗುವಂಥ ಅಥವಾ ಹೋರಾಟದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ. ಸೊ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಅಂದರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನವಿ ಸಲ್ಲಿಸಿ ಈ ಪ್ರಕರಣ CBIಗೆ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇದು ಏನು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ, ಆ ತೀರ್ಪಿನಲ್ಲಿ ಯಾವ ಅಂಶಗಳನ್ನು ಪರಿಗಣಿಸಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನು ಪರಿಗಣಿಸಿ ಆ ಅಂಶಗಳಿಗೆ ನಾವು ಏನು ಉತ್ತರವನ್ನು ಕೊಡ್ಬೋದು ಮತ್ತು ಅದಕ್ಕೆ ಪೂರಕವಾಗಿ ಏನು ದಾಖಲೆಯನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಕೂಡಲೇ ಈ ಪ್ರಕರಣವನ್ನು CBI ಕೊಡಿ ಅಂತೇಳಿ ಮತ್ತು ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ. ಸರ್, ನಾವು ಮನವರಿಕೆ ಮಾಡಿಕೊಡಿದ್ವಿ. ಏನು ಲೋಕಾಯುಕ್ತರು ಆರೋಪಗಳ ಜೊತೆ ಶಾಮೀಲಾಗಿ ತನಿಖೆಯನ್ನು ನಿಷ್ಪಕ್ಷಪಾತ ತನಿಖೆ ನಡೆಸಿಲ್ಲ ಅಂತೇಳಿ. ಆದರೆ ಮಾನ್ಯ ನ್ಯಾಯಾಲಯ ಯಾವ ಒಂದು ಅಂಶಗಳನ್ನು ಪರಿಗಣಿಸಿದೆ ಅನ್ನೋದು ಆ ತೀರ್ಪು ನೋಡಿದ ನಂತರ ನಮ್ಗೆ ಗೊತ್ತಾಗುತ್ತೆ. ಅದಾದ ನಂತರ ನಾವು ಈ ಪ್ರಕರಣ CBIಗೆ. ಸೊ DK ಶಿವಕುಮಾರ್ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಈಗ CBI ತೂಗುಗತಿಯಿಂದ ಸಿದ್ದರಾಮಯ್ಯ ಪಾರಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ಗೊತ್ತಿಲ್ಲಪ್ಪ ಯಾಕೆ CBI ಕೊಡ್ತಾರೆ. ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದು ಏಜೆನ್ಸಿ ಆಗಲೇ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದೆ, ಅದಾದಮೇಲೆ EDನೂ ಮಾಡಿದೆ. ಇನ್ನೊಂದು ಮೂರನೇ ಏಜೆನ್ಸಿಗೆ ಯಾಕೆ ಕೊಟ್ಬಿಡ್ತಾರೆ? ಆ ಥರ ಕೊಡೋಕ್ಕೆ ಅವಕಾಶ ಇಲ್ಲ. ಬೇಕಾದಷ್ಟು ಜಡ್ಜ್ಮೆಂಟ್ಗಳಿದೆ. ನಾನು ಅದಕ್ಕೋಸ್ಕರ ಬಡದಾಡ್ತಾ ಇದ್ದೀನಿ. ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ್ದು ಸರಿ ಇಲ್ಲ ಅಂತೇಳಿ ನಾನು ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲೂ ಕೇಸ್ ಹಾಕಿದ್ದೀನಿ. ಓನ್ಲಿ ಒನ್ ಏಜೆನ್ಸಿ ಮಾಡ್ಬೋದು, ಡ್ಯುಯಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದೀನಿ. ನನಗಿರೋ ಅನುಭವ, ನಾನೇನು ಅಂತ ಲಾಯರ್ ಅಲ್ಲ, ನಾನೇನು ಜಡ್ಜ್ ಅಲ್ಲ. ನನಗೆ ಗೊತ್ತಿರೋವಂಥದ್ದು ನಾನೊಬ್ಬ ಆರೋಪ ಸ್ಥಾನದಲ್ಲಿ ಇದ್ಕೊಂಡು ನಾನು ನ್ಯಾಯಾಲಯದಲ್ಲಿ